ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಶುಭರಾವ್ ಪಿವಿ. ವ್ಯಾಖ್ಯಾನಕಾರರು ಡಾಕ್ಟರ್ ಬಿಎನ್ ಮಹಾಲಿಂಗ ಭಟ್. ಇದೀಗ ಕೇಳಿ ಕಾವ್ಯಯಾನದ 52ನೇ ಹೆಜ್ಜೆ. ಚಿನ್ನದ ಜಿಂಕೆಗಾಗಿ ಶ್ರೀರಾಮ ಕಾಡಲ್ಲಿ ಅಲೆದಾಡಿ ಜಿಂಕೆಯನ್ನು ಕೊಂದದ್ದು, ಜಿಂಕೆ ಗಾಬರಿಯಿಂದ ಕೂಗಿದ್ದು, ಲಕ್ಷ್ಮಣ ಪರ್ಣಶಾಲೆಯಲ್ಲಿ ಸೀತೆಯನ್ನು ಬಿಟ್ಟು ರಾಮನನ್ನು ಅರಸಿ ಕಾಡಿಗೆ ಹೋದದ್ದು, ಪರಸ್ಪರ ಕಾಡಲ್ಲಿ ಜತೆಯಾದ ಅಣ್ಣ ತಮ್ಮಂದಿರು ಗಾಬರಿಯಿಂದ ಪರ್ಣಶಾಲೆಗೆ ಬಂದರೆ ಅಲ್ಲಿ ಸೀತೆಯನ್ನು ಕಾಣದೆ ಆಕೆಯನ್ನು ಅರಸ ಹೊರಟದ್ದು. ಕೊನೆಗೆ ಎಲ್ಲೆಲ್ಲೂ ಸೀತೆಯನ್ನು ಕಾಣದೆ ಕಡು ನೊಂದು ಮರುಗುತ್ತಿರುವ ರಾಮ ಲಕ್ಷ್ಮಣರು ಧೈರ್ಯ ಮಾಡಿಕೊಂಡು ಅವರಲ್ಲಿ ಅಣ್ಣನಾದ ರಾಮನಿಗಿಂತಲೂ ವಿಶೇಷವಾದಂತಹ ಧೈರ್ಯವನ್ನು ಲಕ್ಷ್ಮಣ ತಂದುಕೊಂಡಿದ್ದಾನಾದರೂ ಸಹ ರಾಮನ ತೊಳಲುವಿಕೆ ವರ್ಣಿಸಲು ಅಸದಳ. ಹರಿಹರ ಬ್ರಹ್ಮಾದಿದೇವರು ಹಿರಿಯರೆಂದರೆ ಬಿಡದು ಮಾಯೆಯೂ, ಸಿರಿಯನಗಲಿ ವಿರಾಮನಾದನು ರಾಮನು ಅಡವಿಯಲಿ, ಹರಿಗೆ ಧಾವತಿಯುಂಟೆ ತಿಳಿಯಲು, ಹಿರಿದು ಕಷ್ಟ ಮನುಷ್ಯ ಜನ್ಮವು, ಹರಿನೃಜನ್ಮದಿ ಬಂದ ಕಾರಣದಿಂದ ತೊಳಲಿದನು ಸಿರಿಯನಗಲಿ ವಿರಾಮನಾದನು ರಾಮನು ಅಡವಿಯಲಿ, ವಿಚಾರಿಸ ಹೊರಟರೆ ಪ್ರಪಂಚದ ನಿಯಂತ್ರಕರಾದ ಹರಿಹರ ಬ್ರಹ್ಮಾದಿ ದೇವರುಗಳು ಲೋಕಕ್ಕೆ ಹಿರಿಯರು, ಬಹುಮಾನ್ಯರು. ಆದರೆ ಆ ಹಿರಿಯ ಚೇತನಗಳನ್ನು ಸಹ ಮಾಯೆ ಆವರಿಸದೇ ಬಿಡುವುದಿಲ್ಲ ಎನ್ನುವುದಕ್ಕೆ ರಾಮನ ಬದುಕೇ ಸಾಕ್ಷಿ. ಹರಿಹರ ಬ್ರಹ್ಮಾದಿಗಳಲ್ಲಿ ಒಬ್ಬನಾದಂತಹ ಹರಿಯೇ ರಾಮನಾಗಿ ಭೂಮಿಗೆ ಬಂದರೂ ಸಹ ಅವನನ್ನೂ ಮಾಯೆ ಬಿಡದೆ ಪೀಡಿಸಿದೆ. ಅದರ ಫಲವಾಗಿ ರಾಮನು ಕಾನನದ ಮಧ್ಯೆ ಸಿರಿದೇವಿಯಾದ ಲಕ್ಷ್ಮಿಯೇ ಸೀತೆಯಾಗಿ ಬಂದೊಡೆ ರಾಮನ ಪತ್ನಿಯಾಗಿರಲು ಆ ಪತ್ನಿಯನ್ನು ಕಳಕೊಂಡು ಅಲೆದಾಡುವಂಥ ಪ್ರಸಂಗಕ್ಕೆ ಒಳಗಾದದ್ದು ಹರಿಯು ಮನುಷ್ಯನಾಗಿ ರಾಮನಾಗಿ ಲೋಕದಲ್ಲಿ ಕಂಡುಬಂದದ್ದರ ಫಲ. ಈ ಮಾಯಾ ಪ್ರಪಂಚ ಎನ್ನುವುದು ಹರಿಹರ ಬ್ರಹ್ಮಾದಿಗಳನ್ನೂ ಬಿಡಲಿಲ್ಲ, ಅದಕ್ಕೆ ಮನುಷ್ಯ ರೂಪದಲ್ಲಿ ಬಂದ ರಾಮನೂ ಹೊರತಾಗಲಿಲ್ಲ ಎನ್ನುವುದಕ್ಕೆ ಕಾನನದಲ್ಲಿ ಶ್ರೀರಾಮನು ಒಂಟಿಯಾಗಿ ಸೀತಾವಿಯೋಗದಿಂದ ಅಲೆದಾಡುವ ಪರಿಸ್ಥಿತಿಗೆ ಒಳಪಟ್ಟದ್ದೇ ಸಾಕ್ಷಿ ಎನ್ನುವುದನ್ನು ಈ ಕವಿತೆಯ ಮೂಲಕ ಕವಿ ಹೇಳ ಹೊರಟ. ಈ ಸಂದರ್ಭದಲ್ಲಿ ಅಣ್ಣನ ದಮನೀಯ ಅವಸ್ಥೆಯನ್ನು ಕಂಡು ಲಕ್ಷ್ಮಣ ಧೈರ್ಯ ತಂದುಕೊಂಡು ಮನಸ್ಸಿನಲ್ಲಿ ಮತ್ತೆ ಧೈರ್ಯದಲೆದ್ದು ಲಕ್ಷ್ಮಣ ಒತ್ತಿದನು ರಘುಕುಲನನು, ಉದಕವನೊತ್ತಿದನು ಕಂಕಣದಿಂದ
ಕಂಗಳಿಗೆ ಆವನದಂತರಾಳದಲ್ಲಿ ಸುತ್ತ ನೋಡುವೆನೆನುತ ನಡುವಿರಲು ಅತ್ತಲಿತ್ತಲು ತೊಳಲುತ್ತಿರೆ ಬಲು ಕತ್ತಲೆಗೆ ಕಡೆಯಾಯ್ತು ನಳಿನೀರಮಣನುದಯದಲ್ಲಿ ಮತ್ತೆ ಧೈರ್ಯದಲೆದ್ದು ಲಕ್ಷ್ಮಣನು ಎತ್ತಿದನು ರಘುಕುಲನನು ಉದಕವನೊತ್ತಿದನು ಕಂಗಳಿಗೆ ಆವನದಂತರಾಳದಲ್ಲಿ ಗೊಂಡಾರಣ್ಯದ ನಡುವೆ ಸಹೋದರರಿರುವರೂ ಇದ್ದಾರೆ. ಧೈರ್ಯಂ ಸರ್ವತ್ರ ಸಾಧನಂ ಎಂಬಂತಹ ವಿಚಾರವನ್ನು ಮನಸ್ಸಿಗೆ ತಂದುಕೊಂಡಂತಹ ಲಕ್ಷ್ಮಣ ವಿಯೋಗ ದುಃಖದಿಂದ ನರಳುತ್ತಾ ಇರುವಂತಹ ಅಣ್ಣ ಶ್ರೀರಾಮನನ್ನು ಶೈತ್ಯೋಪಚಾರಗಳಿಂದ ಸಂತೈಸ್ತಾನೆ. ಹಣೆಗೆ ಕಣ್ಣಿಗೆ ಕಾನನದ ತಂಪು ನೀರನ್ನು ಸಿಂಪಡಿಸಿ ಅವನು ಸ್ಮೃತಿಗೆಡದಂತೆ ಆಗಾಗ ಜಾಗೃತೆ ವಹಿಸಿ ಅವನನ್ನು ನೋಡಿಕೊಳ್ಳುತ್ತಾ ಇದ್ದಾನೆ. ಹೀಗೆ ಆ ವಿಪಿನಾಂತರದಲ್ಲಿ ರಾತ್ರೆಯನ್ನು ಅಣ್ಣನ ದಮನೀಯ ಪರಿಸ್ಥಿತಿಯನ್ನು ಹೋಗಲಾಡಿಸುವುದಕ್ಕೆ ಆಗಾಗ ಎಚ್ಚೆತ್ತು ಧೈರ್ಯದಿಂದ ಅಣ್ಣನನ್ನು ಉಪಚರಿಸ್ತಾ ಇರಲು ಹಾಗೆ ಕತ್ತಲೆ ಮರೆಯಾಗುತ್ತಾ ಸೂರ್ಯೋದಯವಾಗುವಂತಹ ಕಾಲ ಸನ್ನಿಹಿತವಾಗುತ್ತಾ ಇದ್ದಂತೆಯೇ ಸಹೋದರರು ಇರುವರೂ ಸಹ ಸೀತೆಯನ್ನು ಅರಸ್ತಾ ಮುಂದೆ ಸಾಗೋಣ ಎಂಬ ತೀರ್ಮಾನಕ್ಕೆ ಬಂದು ಮುಂದಕ್ಕೆ ಬರ್ತಾ ಇದ್ದಾರೆ. ಬರಲು ವನದೊಳಗೆ ರಕ್ತದ ಹೊರಳಿಯಲಿ ಹೊರಳುತ್ತ ಬಿದ್ದಿಹ ಹಿರಿಯ ದೇಹದ ಖಗನ ಕಂಡು ರಾಮ ಚಿಂತಿಸಿದ. ಹರಣ ಹೋಗದ ಕಥನವೇನೆನೆ ಹರಿಯ ಕಂಗಳು ದಣಿಯೆ ನೋಡಿದ ಪರಮ ಸಖನ ನಿನ್ನ ತಂದೆಗೆ ರಾಮ ಕೇಳೆಂದ. ಹೊರಳುತ್ತ ಬಿದ್ದಿಹ ಹಿರಿಯ ದೇಹದ ಖಗನ ಕಂಡು ರಾಮ ಚಿಂತಿಸಿದ. ಬೆಳಗಾಗಲು ಸೀತಾನ್ವೇಷಿಗರಾಗಿ ರಾಮ ಲಕ್ಷ್ಮಣರು ಗಿರಿವನಗಳಲ್ಲಿ ಅಲೆದಾಡುತ್ತಾ ಮುಂದಕ್ಕೆ ಬರಹೊರಟರು. ಬರುತ್ತಿರುವಾಗ ಒಂದೆಡೆ ರಕ್ತದ ಮಡುವಿನಲ್ಲಿ ಬಿದ್ದು ಹೊರಳಾಡುತ್ತಾ ನರಳಾಡುತ್ತಿರುವ ಹಿರಿದಾದ ಪಕ್ಷಿಯನ್ನು ಇರುವರು ಕಂಡು ಚಿಂತಿತನಾದ ರಾಮ, ಪಕ್ಷಿರಾಜನೇ, ಇದೇನು ನಿನ್ನ ಅವಸ್ಥೆ? ಇದೇಕೆ ಹರಣವ ಹಿಡಿದುಕೊಂಡು ಹೀಗೆ ನರಳುತ್ತಿರುವೆ ಎಂದು ಪ್ರಶ್ನಿಸಿದ. ಆ ಪ್ರಶ್ನೆಗೆ ಜರ್ಜರಿತ ಶರೀರಿಯಾದ ಆ ಪಕ್ಷಿ ಪ್ರಶ್ನಿಸಿದವನನ್ನು ಕಣ್ದಣಿಯೇ ಮನದಣಿಯೇ ನೋಡುತ್ತಾ ರಾಮ, ನಿನ್ನ ತಂದೆಯ ಪರಮ ಮಿತ್ರನಾದ ಜಟಾಯುವೇ ನಾನು. ನನ್ನ ಈ ಪರಿಸ್ಥಿತಿಗೆ ಕಾರಣವನ್ನು ಇದೋ ಕೇಳು. ಅಂಬುಜಾಕ್ಷಿಯ
ಹುಯ್ಯಲಿಗೆನ ಮುಂಬರಿದು ನೆಗೆ ಉತ್ತ ಕಂಡೆನು ಮುಂಬರಿದು ನೆಗೆ ಉತ್ತ ಕಂಡೆನು ಶಂಬರಾರಿಯ ತಾಯಿ ಇವಳೆಂದರಿತು ಸೂಠಿಯಲಿ ಅಂಬರದಲ್ಲಿ ಅಬ್ಬರಿಸಿ ಕಾದಿದೆ ಶಂಭು ಕೊಟ್ಟ ಚಂದ್ರಹಾಸದಿ ಡೊಂಬರಾವಣ ಹೊಡೆಯಲಿ ವಿಧಿಯಾಯ್ತು ತನಗೆಂದ ಶಂಬರಾರಿಯ ತಾಯಿ ಇವಳೆಂದರಿತು ಸೂಟಿಯಲಿ ಶಂಭು ಕೊಟ್ಟ ಚಂದ್ರಹಾಸದಿ ಡೊಂಬರಾವಣ ಹೊಡೆಯಲಿ ವಿಧಿಯಾಯ್ತು ತನಗೆಂದ ಒಂದೆರಡು ದಿನಗಳ ಹಿಂದೆ ಕಾನನದ ಎಡೆಯಿಂದ ಸ್ತ್ರೀ ರೋದನದ ಧ್ವನಿಯೆಂದು ಕೇಳಿಬಂತು. ಧ್ವನಿಯನ್ನು ಕೇಳಿ ಚಕಿತನಾದ ನಾನು ಅಂಬೂಜಾಕ್ಷಿಯ ಅಳು ಕೇಳುವೆಡೆಗೆ ಹಾರಿ ಬಂದೆ. ವೇಗದಿಂದ ಬಂದು ಪರಿಸ್ಥಿತಿಯನ್ನು ಅವಲೋಕಿಸಲು ಅಳುವಾಕೆ ಮನ್ಮಥನ ತಾಯಿ ಎಂದರಿತುಕೊಂಡೆ. ಸ್ತ್ರೀಗಾಗುತ್ತಿರುವ ಅನ್ಯಾಯಕ್ಕೆ ಪ್ರತಿಯಾಗಿ ಅತ್ಯಂತ ವೇಗದಿಂದ ಅಬ್ಬರಿಸುತ್ತ ರೋದನಕ್ಕೆ ಕಾರಣನಾದವನ ಮೇಲೆ ಎರಗಿ ಕಾದಿದೆ. ಸದಾಶಿವ ಶಂಭು ಕೊಟ್ಟ ಚಂದ್ರಹಾಸ ಖಡ್ಗದಿಂದ ಕಪಟಿ ರಾವಣ ನನ್ನನ್ನು ಹೊಡೆಯಲು ನನಗೆ ಈ ಗತಿಯಾಯಿತು ಎನ್ನುತ್ತಾ ಜಟಾಯು ಸೀತೆಯನ್ನು ಲಂಕೇಶ್ವರನು ಅಪಹರಿಸಿದ ವಿಷಯವನ್ನು ರಾವಣನಿಗೆ ಅರುಹಿ ಅಸುನೀಗಿದ. ಪಿತೃಸಖ ಪಕ್ಷಿರಾಜನಿಗೆ ಅಂತ್ಯ ಸಂಸ್ಕಾರವೆಸಗಿ ಸಹೋದರರಿರುವರೂ ಅಲ್ಲಿಂದ ಮುಂದಕ್ಕೆ ಪಯಣವನ್ನು ಬೆಳೆಯಿಸಿದರು. ಬೆಳೆಯಿಸ್ತಾ ಮತಂಗ ಮುನಿಗಳ ಶಿಷ್ಯೆಯ ಆಶ್ರಮಕ್ಕೆ ಆಗಮಿಸ್ತಾರೆ. ಹರೀಶ ಬರಿಯ ಆಶ್ರಮಕ್ಕೆ ಬಂದು ಧರಣಿ ಜಾತೆಯ ಸುದ್ದಿ ಕೇಳಿದು ಮರಳಿ ಕ್ರೌಂಚಾರಣ್ಯ ಕಿಳಿದನು. ಮುಂದು ಮುಂದತ್ತ ವಿರಹತಾಪದಿ ತೊಳಲುತ್ತಿರ್ದನು. ಪರಮ ಪಂಪಾ ಸರಸಿಗೈದಿದನು. ಅರಸತಂ ಮನಮಲಗಿ ಡೆಂಡೆಣೆ ಸುತ್ತ ಬರುತ್ತಿದ್ದಾಗ ಧರಣಿ ಜಾತೆಯ ಸುದ್ದಿ ಕೇಳಿ ಹರೀಶ ಬರಿಯ ಆಶ್ರಮಕ್ಕೆ ಬಂದು ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 52ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಶುಭರಾವ್ ಪಿವಿ,
ವ್ಯಾಖ್ಯಾನಕಾರರು ಡಾಕ್ಟರ್ BN ಮಹಾಲಿಂಗ ಭಟ್. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.